ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ತುಂಬ ದಿನದಿಂದ ಡ್ರೀಮ್ ಇಟ್ಕೊಂಡಿರ್ತೀವಿ, ಬನ್ನಾರ್ಘಟ್ಟ ಝೂ ಹೋಗ್ಬೇಕು ಅಂದ್ಕೊಂಡಿದ್ವಿ. ಸೊ ಅಲ್ಲಿಗೆ ಹೋಗೋ ಪ್ಲಾನ್ ಮಾಡಿದ್ದೀವಿ. ಅದಕ್ಕಿಂತ ಮೊದಲು ಇವಾಗ ಲೇಟ್ ಆಗಿದೆ, ಅಲ್ಲಿಗೆ ಹೋಗ್ತೀವಿ ಅಂತ ಆದರೂ ಕನ್ಫರ್ಮ್ ಮಾಡಿಲ್ಲ. ಒಂದು ಯಾವುದೋ ಒಂದು ಬನ್ನಾರ್ಘಟ್ಟದಲ್ಲಿ ಒಂದು ಟೆಂಪಲ್ ಇದೆ ಅಂತೆ, ಅದೇ ರೋಡಲ್ಲಿ. ಅದು ಹೇಗಿದೆ ನೋಡೋಣ. ಒಬ್ಬರು ರೀಲ್ಸಲ್ಲಿ ಹಾಕಿದ್ರು, ಹೌದಾ ನೋಡುವ ಹೇಗೆ ಅಂತ ಹೇಳಿ ಅಂತ ಅಲ್ಲಿಗೆ ಫಸ್ಟ್ ಹೋಗ್ತಾ ಇದ್ದೀವಿ. ಇವನ್ ಫುಲ್ ಖುಷಿಯಾಗಿದ್ದಾನೆ. ಇವನದ್ದೇ ಬನ್ನಾರ್ಘಟ್ಟ ಹೋಗೋಣ ಅಂತ ಹೇಳ್ತಿದ್ದದ್ದು. ಫೈನಲಿ ಇವಾಗ ಹೊರಟಿದ್ದೀವಿ. ಬೆಳಗ್ಗೆ ಹೋಗಬೇಕಿತ್ತು, ಪ್ಲ್ಯಾನ್ ಮಾಡಿರಲಿಲ್ಲ. ಅನ್ಎಕ್ಸ್ಪೆಕ್ಟ್ ಪ್ಲ್ಯಾನ್ ಯಾವಾಗಲೂ ಚೆನ್ನಾಗಿರುತ್ತೆ. ಹಾಗೆ ಒಬ್ಬೊಬ್ಬರು ಜಾಯಿನ್ ಆಗಿದ್ದಾರೆ. ಯಾರೆಲ್ಲ ಹೋಗ್ತಾ ಇದ್ದೀವಿ ಅಂತ ಹೇಳಿ ತೋರಿಸ್ತೀನಿ. ಲೆಟ್ಸ್ ಗೋ ಗೈಸ್. ನಾವು ಹೊರಟಿದ್ದೀವಿ ಕಾರಲ್ಲಿ. ನಮ್ಮ ಕೊಟ್ರ ನೋಡಿ, ಇವರೆಲ್ಲ ಹೊರಟಿದ್ದಾರೆ. ಯಾವುದೋ ಹಿಂದಿ ಸಾಂಗ್. ಯಾಕೆ ಅದು ಫೇಸ್ಬುಕ್ಕಲ್ಲಿ ಪ್ಲೇ ಆಗಲ್ಲ, ಬರೀ ಇನ್ಸ್ಟಾಗ್ರಾಮಲ್ಲಿ ಮಾತ್ರ. ಆगे कौन बैठेगा बैठो, मैं तो पीछे बैठेगा. ओपन ही नहीं हो रहा है. ಫೈನಲಿ ಅದೆಷ್ಟು ಡ್ರೀಮ್ ಆಗ್ತಾ ಇದೆ. ಓ ಲೊಕೇಶನ್ ದೇದು. ये इतना स्लो क्यों चला रहे हैं? जाओ गाइस, इधर ನೋಡಿ ಟೆಂಪಲ್. ಇವಳು ಸೆಕೆಂಡ್ ಟೈಮ್. ನಂಗೆ ಗೊತ್ತಿಲ್ಲ. ವಾವ್ ಗಾಯ್ಸ್, ಸೂಪರ್. ಸಂಡೇ ಅಲ್ವಾ, ಸೊ ಹಾಗಾಗಿ ತುಂಬ ಮಂದಿ ಇದ್ದಾರೆ. ನೀವು ನೋಡ್ಬೋದು, ಇಲ್ಲೇ ಪಾರ್ಕಿಂಗ್ ಮಾಡಿದ್ದಾರೆ ಜಾಸ್ತಿ ಗಾಡಿ. ನೋಡಿ ಅಲ್ಲೆಲ್ಲ ಫುಲ್ ಪಾರ್ಕ್ ಮಾಡಿದ್ದಾರೆ. ಫಸ್ಟ್ ಟೈಮ್ ನೋಡೋಣ, ಒಳಗಡೆ ಹೋಗೋಣ. ಫುಲ್ ವಿಡಿಯೋನ ನೋಡಿ ನನ್ನ ಚಾನಲ್ನ ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಲೆಟ್ಸ್ ಗೋ, ಒಳಗಡೆ ಹೋಗೋಣ. ಇವನಿಗೆ ಇವಾಗ ಪಾರ್ಕಿಗೆ ಹೋಗ್ತಾ ಅಲ್ವಾ ಅಂತೇಳಿ ಡೌಟ್ ಇದೆ. ನೋಡೋಣ. ಸಿಕ್ಕಾಪಟ್ಟೆ ಬಿಸಿಲು ಬೇರೆ ಇದೆ. ಇದೇ ನೋಡಿ, ಹೆವಿ ಜನ ಇದ್ದಾರೆ. ಕಚ್ಚಿ ಕಚ್ಚಿ ಮ್ಯಾಂಗೋ ಕಚ್ಚ ಕಚ್ಚ मेरे को चश्मा डाल के भी नहीं दिख रहा है. इधर है उनके. ಗೈಸ್ ನಡೆಯೋಕ್ಕಾಗ್ತಾ ಇಲ್ಲ, ಫುಲ್ ಬಿಸಿಲಿದೆ. ಕಾಣ ಅವರಿಬ್ಬರು ಅಲ್ಲಿದ್ದಾರೆ ನೋಡಿ, ಎಷ್ಟು ಸಕ್ಕತ್ತಾಗಿದೆ ದೇವಸ್ಥಾನ. ಸಂಡೇ ಬಂದಿರೋದಕ್ಕೆ ಫುಲ್ ಕ್ರೌಡ್ ಇದೆ. ಓ ಮೈ ಗಾಡ್. ಹೋಗೋಣ. ಅವಳು ಹೋಗ್ಬಿಟ್ಟಿದ್ದಾಳೆ. ಇದರಲ್ಲಿ ನಾವು ಏನಾದರೂ ಟ್ರೈ ಮಾಡಿದ್ದು ಬರಿಬೋದು ಅಂತ. ಸೊ ನಾವು ಟ್ರೈ ಮಾಡ್ತೀವಿ. ಬರೆಯೋ ನೀನು, ಏನೋ ಆಗಬೇಕಂತ ಬರಿತಾವನೆ. ಬರೀಲಿ, ನಾನು ಫೀಲ್ ಮಾಡ್ತೀನಿ. ಸುಮನ್ ತೂನೇ ಲಿಖಿಗಿ ನೇ ಲಿಖೋಗಿ ಲಿಖಿ. ಅಂಥದ್ದೇನು. ಗೈಸ್, ಫೈನಲಿ ನನ್ನ ವಿಶ್ನ ನಾನು ಹಾಕಿದ್ದೀನಿ. ಸೊ ವಿಶಲ್ಲಿ ಮೇಯ್ನಾಗಿ ಬೇಡ್ಕೊಳ್ಳೋದು ಅದೇ, ನಮ್ಮ ಅಪ್ಪ ಅಮ್ಮನ ಚೆನ್ನಾಗಿಡಿ ಅಂತ ಹೇಳಿ. ಸೊ ಅವರಿಂದನೇ ನಾವು ಮತ್ತೆ ಎಲ್ಲನೂ ಹಾಗೆ ನೋಡಿ. ಇಲ್ಲಿ ಏನೋ ಎಲ್ಲ ಹಾಕ್ತಾರೆ, ಕೆಲವೊಂದು ಗೊತ್ತಿಲ್ಲ ಏನಂತ ಹೇಳಿ. ಅವನ ವಿಶ್ನ ಹಾಕಿದ್ದಾನೆ. ಆಲ್ಮೋಸ್ಟ್ ಎಲ್ಲ ಹಿಂದಿಲಿ ವಿಶಸ್ ಬರೆದಿದ್ದಾರೆ. ನಾನು ಕನ್ನಡದಲ್ಲೇ ಬರೆದಿದ್ದೀನಿ. ಐ ಹೋಪ್ ಅದು ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತೆ ಗೊತ್ತಿಲ್ಲ, ಯಾಕೆಂದರೆ ಇದು ಬಂದು ಟೆಂಪಲ್ ನಾರ್ತ್ ಅದು. ಸೊ ಮಾತಾಜಿ ಟೆಂಪಲ್ ಅಲ್ಲ ಹಾಗೆ. ಮತ್ತು ಗಣೇಶ ಟೆಂಪಲ್ ಇತ್ತು ಪಕ್ಕದಲ್ಲಿ, ಮತ್ತು ಇನ್ನೊಂದು ಪಕ್ಕದಲ್ಲಿ ಏನೋ ಒಂದು ಟೆಂಪಲ್ ಇತ್ತು. ಸೊ ಅದನ್ನು
ಯಾವುದಂತ ಗೊತ್ತಾಗಿಲ್ಲ ಅಷ್ಟು. ನಿಮ್ಗೇನಾದ್ರು ಗೊತ್ತಿದ್ರೆ ಕಮೆಂಟ್ ಮಾಡಿ. ಈ ಜಾಗ ಅಂತೂ ಸಖತ್ತಾಗಿದೆ. ನೀವು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಇಲ್ಲಿಗೆ ಬರ್ಬೋದು, ಮಕ್ಕಳನ್ನು ಕರ್ಕೊಂಡ್ಬರ್ಬೋದು. ನೋಡಿ ಇಲ್ಲಿ ಆಟ ಆಡೋಕ್ಕೆಲ್ಲ ಇದಿದೆ, ಸೊ ಇಲ್ಲಿ ಆಡ್ಬೋದು. ಆದರೆ ಸಿಕ್ಕಾಪಟ್ಟೆ ಬಿಸಿಲಿದೆ, ಅದೇ ಒಂದು. ಬಟ್ ಟೆಂಪಲ್ ಮಾತ್ರ ಚೆನ್ನಾಗಿದೆ, ಒಂಥರ ಫುಲ್ ಖುಷಿ ಆಗುತ್ತೆ ಮನಸ್ಸಿಗೂ. ಒಂಥರ ನಾವು ಅನ್ಎಕ್ಸ್ಪೆಕ್ಟೆಡ್ ಇಲ್ಲಿಗೆ ಬಂದಿರೋದು. ಅವರೆಲ್ಲೋದ್ರು ಮಾರೆ. ಮ್ಯಾಟ್ ಹಾಕಿದ್ದಾರೆ, ಹಾಗಾಗಿ ಅಷ್ಟು ಗೊತ್ತಾಗಲ್ಲ ಬಿಸಿಲು. ಇವರು ಇಲ್ಲಿದ್ದಾರೆ, ಹುಡುಕಕ್ಕಾಗ್ತಾ ಇಲ್ಲ ಯಾಕೆಂದರೆ ಸಂಡೇ ಅಲ್ಲ. ಆಲ್ಮೋಸ್ಟ್ ತುಂಬ ಮಂದಿ ಬಂದಿದ್ದಾರೆ. ನೋಡಿ ಅದು ನೀರು ಕುಡಿಯೋದು, ಕಲಸ ಅದರಲ್ಲಿ ಇಟ್ಟಿದ್ದಾರೆ ನೀರು ಕುಡಿಯೋಕ್ಕೆ. ಆ ಕಡೆ ಹಾಲ್ ಇದೆ ಹಿಂದ್ಗಡೆ, ಏನೋ ಪ್ರಸಾದ ಇದೆ ಅನಿಸುತ್ತೆ, ನೋಡೋಣ. ಪ್ರಸಾದ ಇದ್ದರೆ ನಾವು ಕೂಡ ಸ್ವಲ್ಪ ತಿಂತೀವಿ. ಪ್ರಸಾದ ಸಿಗ್ತಾ ಇದೆ ಅನಿಸುತ್ತೆ, ಹಿಂದ್ಗಡೆನೇ ಇದೆ. ನನಗೆ ದೇವಸ್ಥಾನ ನೋಡಿ ತುಂಬ ಖುಷಿ ಆಯಿತು. ಕೆಲವರು ರೀಲ್ಸಲ್ಲೆಲ್ಲ ಸುಳ್ಳು ಹೇಳ್ತಾರೆ, ಈ ಥರ ಏನೂ ಇಲ್ಲ. ರೀಲ್ಸಲ್ಲಿ ಹಾಕಿದ್ರು ಪಾಪ, ಅವ್ರಿಗೆ ಲೊಕೇಶನ್ ಏನೋ ಗೊತ್ತಿರಲಿಲ್ಲ. ಆದರೂ ಕಮೆಂಟಲ್ಲಿ ಮತ್ತೆ ನಾನು ಓದಿ ಈ ಜಾಗಕ್ಕೆ ಬಂದಿರೋದು. ಆಶಾಪುರ ಶ್ರೀ ಮಾತಾಜಿ ಟೆಂಪಲ್ ಇದು, ಬನ್ನರ್ಘಟ್ಟ ರೋಡಲ್ಲಿರೋದು. ಒಳಗಡೆ ಹೋಗ್ತಾ ಇದ್ದೀವಿ, ಇದೇ ಹಾಲ್, ಸಭಾಭವನ. ಹೋಗೋಣ, ಲೆಟ್ಸ್ ಗೋ. ಪ್ರಸಾದ ಎಲ್ಲ ಇದೆ, ಪ್ರಸಾದ ನೀಡ್ತಾ ಇದ್ದಾರೆ. ತುಂಬ ಅಂದರೆ ತುಂಬ ಜನ ಇದ್ದಾರೆ, ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಊಟಕ್ಕೆ ಕೂಪನ್ ಇತ್ತು, ಸೊ ನಾವು ಊಟಕ್ಕೆ ಕೂಪನ್ ತೊಗೊಂಡಿದ್ದೀವಿ. ಅದರೊಳಗೆ ಹೋಗೋಣ. ಸಂಡೇ ಇವತ್ತು ನಾವು ಬಂದಿರೋದು. ಇಲ್ಲಿ ಊಟ ಇದೆ ಇವಾಗ, ಪ್ರಸಾದ. ಹಾಯ್ ಫ್ರೆಂಡ್ಸ್, ನಾನಿವತ್ತು ಬಂದಿರೋದು ಕಾಸರಗುಪ್ಪೆ ಬನ್ನರ್ಘಟ್ಟ ರೋಡಲ್ಲಿರುವ ಶ್ರೀ ಆಶಾಪುರ ಮಾತಾಜಿ ಜೈನ್ ಟ್ರಸ್ಟಿಗೆ ಬಂದಿದ್ದೇನೆ. ಇಲ್ಲಿ ನಾನು ರೀಲ್ಸಲ್ಲಿ ನೋಡಿದ್ದೆ, ಸೊ ಹಾಗಾಗಿ ನಾನು ಇಲ್ಲಿಗೆ ಬಂದೆ, ವಿಸಿಟ್ ಮಾಡಿದೆ. ತುಂಬಾ ಚೆನ್ನಾಗಿದೆ. ದೇವಸ್ಥಾನದಲ್ಲಿ ಪ್ರಸಾದನೂ ಇತ್ತು. ಇಲ್ಲಿ 4 ಟೈಮ್ ಪ್ರಸಾದನೂ ಇದೆ. ನಾವಿವತ್ತು ಬಂದಿರೋದು ಸಂಡೇ. ನೀವು ಕೂಡ ಯಾವಾಗಾದರೂ ಬರೋದಾದರೆ ಈ ಕಡೆ ಬರ್ಬೋದು, ನಿಮ್ಮ ಫ್ಯಾಮಿಲಿ ಜೊತೆ ಬರ್ಬೋದು ಅಥವಾ ಫ್ರೆಂಡ್ಸ್ ಜೊತೆನೂ ಬರ್ಬೋದು. ಈ ಒಂದು ಪ್ಲೇಸ್ ತುಂಬಾ ಚೆನ್ನಾಗಿದೆ. ಗುಜರಾತಿ ಅವರ ಟೆಂಪಲ್ ಅಂತ ಇದು, ಜೈನ್ ಟ್ರಸ್ಟ್ ಅಂತ ಇತ್ತು. ಸೊ ಗಣಪತಿ ಇತ್ತು, ಮತ್ತು ದೇವಿ ಇತ್ತು, ಅಲ್ಲಿ ಮಾತಾಜಿ ದೇವಿ ಇತ್ತು. ಮತ್ತೊಂದು ನಾವು ಭೈರವ ಅಂತ ಹೇಳ್ತೀವಿ, ಆ ದೇವರು ಕೂಡ ಇದ್ದರು ಅಲ್ಲಿ. ಹಾಗೆ ಒಂದು ಚೀಟಿಲಿ ಹೆಸರು ಬರೆದು, ಹೆಸರಲ್ಲ, ನಮ್ಗೆ ಏನು ಬೇಕೋ ಅದನ್ನು ನಾವು ಪ್ರಾರ್ಥನೆ ಮಾಡ್ಕೊಳ್ಳೋದನ್ನು ಅದನ್ನು ಬರೆದ್ರೆ ಅದು ಫುಲ್ಫಿಲ್ ಆಗುತ್ತಂತೆ. ಸೊ ನಾನು ಕೂಡ ಅದನ್ನು ಹಾಕಿದ್ದೀನಿ. ಆಮೇಲೆ ಒಳಗಡೆ ಪ್ರಸಾದ ಕೊಡ್ತಾಯಿದ್ರು ಅಂತ ಪ್ರಸಾದಕ್ಕೂ ಹೋದ್ವಿ. ನಾರ್ಮಲಾಗಿ ನೀವು ಯಾವತ್ತೇ ಬಂದ್ರೂ ಇಲ್ಲಿ 4 ಟೈಮ್ಸ್ ಪ್ರಸಾದ ಇರುತ್ತೆ, ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲ, ಆಮೇಲೆ ನೈಟಲ್ಲೂ ಇರುತ್ತೆ. ಟೈಮಿಂಗ್ಸ್ ಎಲ್ಲ ಇದರಲ್ಲಿ ಇತ್ತು, ನಾನು ನಿಮಗೆ ಕೊಡ್ತೀನಿ ನೋಡಿ. ಇದೇ ಥರ ಮೇಲ್ಗಡೆ ಹಾಕಿರ್ತೀನಿ, ನೀವು ಚೆಕ್ ಮಾಡಿಕೊಂಡು ಈ ಕಡೆ ಬರ್ಬೋದು. ಸೊ ನಾನು ಇವಾಗ ಈ ಒಂದು ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ನೆಕ್ಸ್ಟ್ ವ್ಲಾಗ್ನಲ್ಲಿ ಸಿಗೋವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್, ಲವ್ ಯು ಆಲ್.